second area ಎರಡನೇ ಕ್ಷೇತ್ರ where we need to discipline ourselves is in the use of money. ನಾವು ನಮ್ಮನ್ನು ಯಾವುದರಲ್ಲಿ ಶಿಸ್ತುಪಡಿಸ್ಕೋಬೇಕಪ್ಪ ಅಂದರೆ ಹಣವನ್ನು ಉಪಯೋಗಿಸುವಂಥ ವಿಷಯ. Luke chapter 16. Luke chapter 16, Jesus said, ಲೂಕ 16ರಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ. And verse 11. 11ನೇ ವಚನ. If you are not faithful in the use of unrighteous money. ಆದದರಿಂದ ಅನ್ಯಾಯವಾದ ಧನದಲ್ಲಿ ನೀವು ನಂಬಿಗಸ್ತರಾಗಿರದಿದ್ದರೆ. Now money is not all, if you have earned your money honestly, it's not unrighteous. ನೀವು ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದನೆ ಮಾಡಿದರೆ ಅದು ಅನೀತಿ ಅಲ್ಲ. But Jesus had the habit of comparing one with another. ನಿಮಗೆ ಗೊತ್ತಾ, ಯೇಸು ಸ್ವಾಮಿಗೆ ಒಂದು ಹವ್ಯಾಸ ಇತ್ತು, ಒಂದನ್ನ ಮತ್ತೊಂದಕ್ಕೆ ಹೋಲಿಸಿ ನೋಡುವುದು. For example, when he said you must hate your father and mother and wife. ಉದಾಹರಣೆಗೆ ನಿಮ್ಮ ತಂದೆ ತಾಯಿ ಹೆಂಡತಿಯರನ್ನ ಹಾಗೆ ಮಾಡಬೇಕು ಅಂತ ಹೇಳುವಾಗ it doesn't mean actually hate. It means compared to your love for God and Jesus, your love for your earthly relatives must be so small, it's almost like hatred. ಅದರ ಅರ್ಥ ನೀವು ಅವ್ರನ್ನ ಹಾಗೆ ಮಾಡಬೇಕಂತಲ್ಲ, ಯೇಸು ಕ್ರಿಸ್ತನನ್ನ ಪ್ರೀತಿ ಮಾಡೋದಕ್ಕೆ ಹೋಲಿಸಿ ನೋಡುವಾಗ ನಿಮ್ಮ ಇಹಲೋಕದ ಸಂಬಂಧಿಕರ ಮೇಲಿನ ಪ್ರೀತಿ ಕಡಿಮೆ ಆಗಿರಬೇಕು ಅಂತ ಅರ್ಥ. ಅದೇ ಹಾಗೆ ಮಾಡೋದು ಅಂದ್ರೆ. So what he's saying here is compared to spiritual wealth, even money is unrighteous. ಅಲ್ಲಿ ಯೇಸು ಹೇಳಿರುವುದರ ಅರ್ಥ ಏನಪ್ಪಾ ಅಂದ್ರೆ, ಆತ್ಮಿಕ ಐಶ್ವರ್ಯಕ್ಕೆ ಹೋಲಿಸಿ ನೋಡೋದಾದ್ರೆ ಹಣವು ಕೂಡ ಅನೀತಿಯಾಗಿದೆ ಅಂತ. That's what he's saying. ಅದನ್ನೇ ಯೇಸು ಹೇಳ್ತಿರೋದಿಲ್ಲ. It doesn't help you to be righteous. ಅದು ನಿಮ್ಮನ್ನ ನೀತಿವಂತರನ್ನಾಗಿ ಮಾಡಲು ಸಹಾಯ ಮಾಡಲ್ಲ. And if you're not faithful in the use of money, ನೀವು ಹಣವನ್ನ ಉಪಯೋಗಿಸುವುದರ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲದಿದ್ದರೆ, how will God give you the true riches? ಹೇಗೆ ದೇವರು ನಿಮಗೆ ನಿಜವಾದ ಆ ಒಂದು ಧನವನ್ನ, ಆತ್ಮಿಕ ಐಶ್ವರ್ಯವನ್ನ ಕೊಡ್ತಾರೆ? So I see here something. ನಾನು ಇಲ್ಲಿ ಒಂದನ್ನ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. That if I want the true riches of God that'll keep me for it, that'll make me wealthy for eternity. ನಿತ್ಯತ್ವಕ್ಕಾಗಿ ನಾನು ಐಶ್ವರ್ಯವಂತನಾಗಲು ನನಗೆ ನಿಜವಾದ ದೇವರ ಐಶ್ವರ್ಯ ಬೇಕಪ್ಪ ಅಂತಂದ್ರೆ, and the true riches of God are revelation on his word. ನಿಜವಾದ ದೇವರ ಒಂದು ಐಶ್ವರ್ಯ ಅಂದ್ರೆ ಆತನ ವಾಕ್ಯದ ಮೇಲಿನ ಪ್ರಕಟಣೆ, partaking of God's nature, ದೇವರ ಸ್ವಭಾವದಲ್ಲಿ ಪಾಲು ಹೊಂದುವುದು, the anointing of the Holy Spirit, ಪವಿತ್ರಾತ್ಮನ ಆ ಒಂದು ಅಭಿಷೇಕ. All these things are dependent on my being very faithful with money. ಈ ಎಲ್ಲಾ ಸಂಗತಿಗಳು ಯಾವುದರ ಮೇಲೆ ಅವಲಂಬಿತಗೊಂಡಿದೆಯಪ್ಪ ಅಂದ್ರೆ ಹಣದ ವಿಷಯದಲ್ಲಿ ನಾನು ನಂಬಿಗಸ್ತನಾಗಿರುವುದರ ಮೇಲೆ. And ಮತ್ತು it's possible when you have very little money you're very careful. ನಿಮ್ಮಲ್ಲಿ ಕಡಿಮೆ ಹಣ ಇರುವಾಗ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. But a godly man is careful even when he has a lot of money. ಆದ್ರೆ ದೈವಿಕ ಮನುಷ್ಯನು ತನ್ನ ಬಳಿ ಹೆಚ್ಚು ಹಣ ಇದ್ರೂ ಕೂಡ ಹೆಚ್ಚು ಎಚ್ಚರಿಕೆಯಿಂದ ಇರ್ತಾನೆ. Again, I'm not saying that you shouldn't spend any money on having an ice cream or going for a meal or going for a vacation or going for a picnic. That's not my point. ನಾನು ಹೇಳುತ್ತಿರುವುದರ ಅರ್ಥ ನೀವು ಐಸ್ ಕ್ರೀಮ್ ತಿನ್ನಬಾರ್ದು, ಹೊರಗಡೆ ಹೋಗಿ ಊಟ ಮಾಡಬಾರ್ದು, ಅಥವಾ ಹೊರಗಡೆ ಸುತ್ತಾಡಕ್ಕೆ ಪಿಕ್ನಿಕ್ ಹೋಗಬಾರ್ದು. ಅದೆಲ್ಲ ನಾನು ಹೇಳುತ್ತಿರುವಂತ ಮುಖ್ಯ ಅಂಶ. That you have to decide according to the resources God has given you. But ದೇವರು ನಿಮಗೆ ಕೊಟ್ಟಿರುವಂತ ಸೌಲಭ್ಯಕ್ಕೆ ಅನುಗುಣವಾಗಿ ನೀವು ಅದನ್ನ ನಿರ್ಧಾರ ಮಾಡಬೇಕಷ್ಟೇ. Think for example in this year that you say, Lord, I'm not going to waste money unnecessarily this year. ನೀವು ಹೇಳಬೇಕು, ಕರ್ತರೆ ಈ ಒಂದು ವರ್ಷದಲ್ಲಿ ನಾನು ಹಣವನ್ನ ಅನವಶ್ಯಕವಾಗಿ ವ್ಯರ್ಥ ಮಾಡಬಾರದು ಅಥವಾ ಕಳಿಬಾರದು ಅಂತ. ಇದ್ರ ಬಗ್ಗೆ ಯೋಚಿಸ್ರಿ. I'm going to be a little more careful with the way I spend money. ನಾನು ಹಣವನ್ನ ವ್ಯಯಿಸುವಂತ ವಿಚಾರದಲ್ಲಿ ನಾನು ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಕೂಡಿರಬೇಕು. Like I was in the old days when I had very little. ನನ್ನಲ್ಲಿ ಸ್ವಲ್ಪ ಹಣ ಇದ್ದಂತ ಆ ಒಂದು ಪೂರ್ವ ಕಾಲದ ಬಗ್ಗೆ ನಾನು ನೋಡುವಾಗ how careful I was. ನಾನು ಎಷ್ಟು ಎಚ್ಚರಿಕೆಯಿಂದ ಇದ್ದೆ. But you have blessed and prospered me and I have become careless. ಈಗ ನೀವು ನನ್ನನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿದ್ದೀರಿ, ಆದರೆ ನಾನು ಅಜಾಗರೂಕನಾಗಿ ಬಿಟ್ಟಿದ್ದೇನೆ. But now I can carelessly spend. ಈಗ ನಾನು ಎಚ್ಚರಿಕೆ ಇಲ್ಲದೇನೆ ಹಣವನ್ನ ಕಳಿತಾ ಇದ್ದೀನಿ. And think what you've lost. Eternal riches. ನಿತ್ಯತ್ವದ ಐಶ್ವರ್ಯವನ್ನ ಏನ್ ಕಳ್ಕೊಂಡಿದಿರಲ್ಲ ಅದ್ರ ಬಗ್ಗೆ ಯೋಚಿಸ್ರಿ. You know, when God gives us more money, ನಿಮಗೆ ಗೊತ್ತಾ, ದೇವರು ನಮಗೆ ಹೆಚ್ಚು ಹಣವನ್ನು ಕೊಟ್ಟಾಗ, did you know that he is testing us to see what you're going to do with it? ನಿಮಗೆ ಗೊತ್ತಾ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ, ಅದರಿಂದ ನೀವೇನ್ ಮಾಡ್ತಾ ಇದೀರಿ ಅಂತ. Are you going to be as faithful as you were in those days when you had hardly anything? ನಿಮ್ಮಲ್ಲಿ ಅವಾಗ ಏನು ಇರಲಿಲ್ವಲ್ಲ, ಆ ರೀತಿಯಾಗಿ ನಂಬಿಗಸ್ತಿಕೆ ಈಗ ನೀವು ಹೊಂದಿದ್ದೀರಾ? I remember the days in CFC in the early days when almost all of us were, not almost, all of us were really poor. ನಾನು ಯೋಚಿಸ್ತಿರ್ತೀನಿ, CFCಯ ಪ್ರಾರಂಭದಲ್ಲಿ ನಮ್ಮಲ್ಲಿನ ಅನೇಕರು ನನ್ನೂ ಸೇರಿ ಬಹಳಷ್ಟು ಬಡವರಾಗಿದ್ವಿ. I was the only one who had a scooter from my naval days. No, others didn't even have a scooter. They had cycles or they walked, they came by bus. ನನ್ನ ನೌಕಾದಳದಲ್ಲಿ ಹೊಂದಿದ್ದಂತ ಒಂದು ಸ್ಕೂಟರ್ ಮಾತ್ರ ನನ್ನ ಬಳಿ ಇತ್ತು, ಬೇರೆಯವರ ಬಳಿ ಸೈಕಲ್ ಇತ್ತು, ಅವರೆಲ್ಲ ಬಸ್ ಮೂಲಕ ಬಂದು ತಲುಪ್ತಾ ಇದ್ರು. Not like that now. ಈಗ ಆ ರೀತಿಯಾಗಿಲ್ಲ.
Does it mean we have become more spiritual? Not necessarily. ಅದರ ಅರ್ಥ ನಾವು ಹೆಚ್ಚು ಆತ್ಮಿಕರಾಗಿದ್ದೇವೆ ಅಂತನಾ? ಇಲ್ಲ, ಆ ರೀತಿಯಾಗಲ್ಲ. I'm not saying you don't become spiritual if you buy a car. ನೀವು ಕಾರನ್ನ ಹೊಂದ್ಕೊಂಡಿದ್ರೆ ಆತ್ಮಿಕರಲ್ಲ ಅಂತ ನಾನು ಹೇಳ್ತಾ ಇಲ್ಲ. That's not the point. It's not a question of how much you have. It's a question of whether you're faithful in the use of it. ನಾನು ಹೇಳ್ತಿರುವಂಥದ್ದು ನಿಮ್ಮ ಹತ್ರ ಎಷ್ಟಿದೆ ಅದಲ್ಲ ಪ್ರಶ್ನೆ, ಆದರೆ ಅದನ್ನು ಹೇಗೆ ಉಪಯೋಗಿಸ್ತಾ ಇದ್ದೀರಿ, ಅದರಲ್ಲಿ ನಂಬಿಗಸ್ತರಾಗಿದ್ದೀರಾ. It's a question of whether you unnecessarily waste it on things that are unnecessary. ಅನವಶ್ಯಕವಾಗಿ ನೀವು ಅದನ್ನ ಬೇಯಿಸ್ತಾ ಇದ್ದೀರಾ, ಅದು ನನ್ನ ಪ್ರಶ್ನೆ ಅಷ್ಟೇ. You know, there's something about being frugal and ನಿಮಗೆ ಆ ಒಂದು ಮಿತವ್ಯಯದ ಬಗ್ಗೆ ಗೊತ್ತಿದೆನಾ? ಮತ್ತು discipline in the sense that you don't waste. ನೀವು ವ್ಯರ್ಥ ಮಾಡಬಾರದು ಅನ್ನುವಂಥ ವಿಷಯದಲ್ಲಿ ಶಿಸ್ತುಪಡಿಸಿಕೊಳ್ಳುವಂಥದ್ದು. Pick up the fragments so that nothing is lost. ಯಾವುದು ಕೂಡ ವ್ಯರ್ಥ ಆಗಬಾರದು ಅಂತ ತುಂಡುಗಳನ್ನು ಎತ್ತಿಕೊಳ್ಳುವಂಥದ್ದು. There's something that God honors there. ಅದು ದೇವರು ಸನ್ಮಾನಿಸುವಂಥದ್ದಾಗಿದೆ. When he sees that I'm very careful with this thing called money, I feel that God gives us money to test us. ನೀವು ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದನ್ನು ದೇವರು ನೋಡುವಾಗ ನಾನು ನಂಬೋದೇನಪ್ಪ ಅಂದ್ರೆ ದೇವರು ನಿಮಗೆ ಹಣವನ್ನು ನೀಡುವಂಥದ್ದು ನಿಮ್ಮನ್ನು ಪರೀಕ್ಷಿಸುವ ಸಲುವಾಗಿ. I really believe that. ನಾನು ನಿಜವಾಗ್ಲೂ ನಂಬ್ತೀನಿ ಅದನ್ನ. I believe in many areas ನನ್ನ in my ಜೀವಿತದ life. ಅನೇಕ ಕ್ಷೇತ್ರಗಳಲ್ಲಿ ನಾನು ಅದನ್ನ ನಂಬಿಕೊಂಡಿದ್ದೀನಿ. With money, God has tested me. What's going to be your attitude to that? ಹಣದ ವಿಷಯದಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ, ನಮ್ಮ ಮನೋಭಾವ ಅದರ ಕಡೆ ಹೇಗಿದೆ ಅಂತ. Are you going to be careless? Are you going to waste it? ನೀವು ಅಜಾಗರೂಕತೆಯಿಂದ ಕೂಡಿದ್ದೀರಾ, ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ದೇವರು ಪರೀಕ್ಷೆ ಮಾಡ್ತಾರೆ. Are you going to be miserly and stingy and think only of yourself? Or are you going to get depressed if accidentally you lost something? ನೀವು ಜಿಪುಣರಾಗಿದ್ದೀರಾ, ಅಥವಾ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನಿಮಗೆ ನಿರಾಶೆ ಆಗತ್ತಾ ಏನಾದರೂ ಕಳ್ಕೊಂಡಾಗ ಈ ರೀತಿಯಾಗಿ? Dear brothers, this year let's learn to be a little more disciplined in the use of money. ಪ್ರಿಯ ಸಹೋದರರೇ, ಈ ಒಂದು ವರ್ಷದಲ್ಲಿ ಹಣವನ್ನು ಉಪಯೋಗಿಸುವ ವಿಷಯದಲ್ಲಿ ಶಿಸ್ತನ್ನ ಕಲಿತುಕೊಳ್ಳಿರಿ. If any of you are in debt, ನೀವು ಯಾರಾದರೂ ಸಾಲದಲ್ಲಿ ಇದ್ರೆ will you please ನೀವು ದಯಮಾಡಿ ask the Lord to help you to clear your debt as far as possible. ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಿಮ್ಮ ಸಾಲವನ್ನು ತೀರಿಸುವಂತೆ ಸಹಾಯ ಮಾಡುವಂತೆ ಕರ್ತನಲ್ಲಿ ಕೇಳ್ಕೊಳ್ರಿ. I'm not talking about a house loan or something which may take a little longer. ನಾನು ಮನೆಯ ಸಾಲ ಅಥವಾ ಆ ರೀತಿಯ ಬೇರೆ ಸಾಲದ ಕುರಿತಾಗಿ ಮಾತನಾಡ್ತಿಲ್ಲ, ಅದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ. But I'm talking about, taking a loan for some unnecessary luxury. ಅನವಶ್ಯಕ ವ್ಯರ್ಥವಾದವುಗಳಿಗೆ ಅಥವಾ ವೆಚ್ಚ ಮಾಡುವುದಕ್ಕೆ ಸಾಲ ತೆಗೆದುಕೊಳ್ಳುವುದರ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. I remember years ago I told a young brother when he was getting married, I said, don't get into debt. ವರ್ಷದ ಹಿಂದೆ ಒಬ್ಬ ಯೌವನಸ್ಥ ಸಹೋದರನು ಮದುವೆ ಆಗಲಿಕ್ಕಿದ್ದನು. ಆತನಿಗೆ ನಾನು ಈ ರೀತಿಯಾಗಿ ಹೇಳಿದೆ, ಸಾಲದಲ್ಲಿ ಬೀಳಬೇಡ ಅಂತ. It's better not to have a grand, feast at your wedding after borrowing money and get into debt. ಸಾಲ ಮಾಡಿ ಹಣವನ್ನು ತೆಗೆದುಕೊಂಡು ದೊಡ್ಡ ಔತಣವನ್ನು ಮಾಡಿಸೋದು ಬೇಡ ಅಂತ ನಾನು ಹೇಳಿದೆ. No, I think God will be honored if you have a very simple feast without getting into debt. ಸಾಲದಲ್ಲಿ ಬೀಳದೇನೆ ಬಹಳ ಸರಳವಾದಂಥ ಔತಣವನ್ನು ಇಟ್ಕೊಂಡ್ರೆ ದೇವರು ನಿನ್ನನ್ನು ಸನ್ಮಾನಿಸುತ್ತಾರೆ ಅಂತ ಹೇಳಿದೆ. I think God will honor you. I've seen brothers in our churches who live very simply. ದೇವರು ಖಂಡಿತವಾಗಿ ಸನ್ಮಾನಿಸುತ್ತಾರೆ. ನಾನು ನೋಡಿದ್ದೀನಿ ನಮ್ಮ ಸಭೆಗಳಲ್ಲಿ ಕೆಲವು ಸಹೋದರರು ಬಹಳ ಸರಳವಾಗಿ ಜೀವಿಸಿದ್ದಾರೆ. They couldn't afford. ಅವರು ಅಷ್ಟು ನಿಭಾಯಿಸ್ಲಿಕ್ಕೆ ಆಗ್ತಿರಲ್ಲ. I remember one wedding I went to in one of our churches where the feast was one Coca-Cola, that's it. ನಮ್ಮ ಸಭೆಯಲ್ಲಿ ಒಂದು ವಿವಾಹ ಇತ್ತು, ಅದಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಇದ್ದಂಥ ಔತಣ ಏನಪ್ಪ ಅಂದರೆ ಒಂದು ಕೋಕೋ-ಕೋಲಾ ಅಷ್ಟೇ. Praise God for such brothers. You'll only find them in our churches. ಅಂತಹ ಸಹೋದರರಿಗಾಗಿ ದೇವರಿಗೆ ಸ್ತೋತ್ರ. ಅಂತಹ ಸಹೋದರರನ್ನ ನಮ್ಮ ಸಭೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ನೀವು. And then also I think of another brother who borrowed and had a grand feast, and he was so much in debt he couldn't clear it for years, and finally he left the church. ಇನ್ನೊಬ್ಬ ಸಹೋದರನ ಕುರಿತಾಗಿ ನನಗೆ ಗೊತ್ತಿದೆ. ಆತ ಸಾಲ ಮಾಡಿ ದೊಡ್ಡ ಔತಣಗಳನ್ನ ಮಾಡಿ ವರ್ಷಾನುಗಟ್ಟಲೆ ಆ ಸಾಲವನ್ನ ತೀರಿಸದೆ ಕೊನೆಗೆ ಸಭೆಯನ್ನ ಬಿಟ್ಟು ಹೋಗ್ಬಿಟ್ರು. Try your best to live within your income. ನಿಮ್ಮ ಆದಾಯದ ಮಿತಿಯಲ್ಲಿ ಬದುಕಲು ಸಾಧ್ಯವಾದಷ್ಟು ಕಲಿಯಿರಿ. And to save some. ಸ್ವಲ್ಪ ಉಳಿಸ್ರಿ. So that you don't end up having to borrow from somebody in a time of need. ಆಗ ಅವಶ್ಯಕತೆ ಬಿದ್ದಾಗ ಇನ್ನೊಬ್ಬರಿಂದ ಸಾಲ ತೆಗೆದುಕೊಳ್ಳೋದು ತಪ್ಪತ್ತವಾಗ. Ask God to help you. Lord, this year I'm going to be different. ದೇವರಲ್ಲಿ ಸಹಾಯ ಕೇಳ್ರಿ. ದೇವರೇ, ಈ ವರ್ಷದಲ್ಲಿ ನಾನು ವ್ಯತ್ಯಾಸವುಳ್ಳವನಾಗಿರಬೇಕು ಅಂತ ಹೇಳ್ರಿ. And of course this requires the cooperation of your wife. ನಿಮ್ಮ ಹೆಂಡತಿಯ ಸಹಕಾರ ಕೂಡ ಇದಕ್ಕೆ ಅವಶ್ಯಕತೆ ಇದೆ. I want to encourage all of your sisters. ನಾನು ಎಲ್ಲಾ ಸಹೋದರಿಯರಿಗೆ ಪ್ರೋತ್ಸಾಹ ಪಡಿಸ್ತೇನೆ. Don't waste money buying unnecessary clothes when you already have so much. You already have so many. ನಿಮ್ಮಲ್ಲಿ ಅನೇಕ ಬಟ್ಟೆಗಳು ಇರುವಾಗ ಅನವಶ್ಯಕವಾಗಿ ಮತ್ತೊಮ್ಮೆ ಬೇರೆ ಬಟ್ಟೆಗಳನ್ನು ಖರೀದಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. We have more than enough to clothe ourselves with. ನಾವು ಬಟ್ಟೆ ಹಾಕಿಕೊಳ್ಳಲು ಅನೇಕ ಇದೆ ಆಗಲೇ. These little things are what has prevented you from becoming a spiritual man or woman. ನೀವು ಆತ್ಮಿಕ ಪುರುಷ ಮತ್ತು ಸ್ತ್ರೀ ಆಗಲು ಈ ಸಣ್ಣ ವಿಷಯಗಳೇ ನಿಮಗೆ ಅಡ್ಡಿಗಳಾಗ್ತವೆ. Say, Lord,
Give me the spirit of discipline in the area of money this year. ಕರ್ತರೆ, ಈ ಒಂದು ವರ್ಷದಲ್ಲಿ ಹಣದ ಕ್ಷೇತ್ರದಲ್ಲಿ ಆ ಒಂದು ಶಿಸ್ತುಪಡಿಸುವಿಕೆ ಆತ್ಮ ಕೊಡ್ರಿ ಅಂತ ಕೇಳ್ಕೊಳ್ರಿ. That I will not waste it. ನಾನು ಅದನ್ನ ವ್ಯರ್ಥ ಮಾಡಬಾರ್ದು ಅಂತ ಕೇಳ್ರಿ ದೇವರಲ್ಲಿ. And if you have some saving, think of your children. ಉಳಿತಾಯ ಖಾತೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಮಕ್ಕಳ ಕುರಿತಾಗಿ ಯೋಚಿಸ್ರಿ. You can give a better education for your children. ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ದಯಪಾಲಿಸ್ರಿ. Prepare them for life on this earth. ಈ ಲೋಕದಲ್ಲಿ ಒಂದು ಒಳ್ಳೆ ಜೀವಿತವನ್ನ ಅವರಿಗೆ ಸಿದ್ಧಪಡಿಸ್ರಿ. Every time you spend, you're taking something away from your children and making it more difficult for them when they grow. ನೀವು ಪ್ರತಿ ಬಾರಿ ವೆಚ್ಚ ಮಾಡುವಾಗ ನಿಮ್ಮ ಮಕ್ಕಳಿಂದ ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಳ್ತಾ ಬರ್ತೀರಿ. ಅವರು ಬೆಳೆದಾಗ ಅವರಿಗೆ ಕಷ್ಟವನ್ನ ಏರ್ಪಡಿಸ್ತೀರಿ ನೀವು. Even from a very earthly standpoint. ಈ ಒಂದು ಇಹಲೋಕದ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗದು. So I believe that this wasteful attitude and a careless attitude, ನಾನು ನಂಬುತ್ತೇನೆ ಈ ಒಂದು ವ್ಯರ್ಥ ಮಾಡುವಂತ ಮನೋಭಾವ ಮತ್ತು ಅಜಾಗರೂಕತೆಯಿಂದ ಕೂಡಿರುವಂತ ಮನೋಭಾವವು without any discipline in our spending, ನಾವು ವಹಿಸುವಂತ ವಿಷಯದಲ್ಲಿ ಶಿಸ್ತು ಇಲ್ಲದೆ ಇರುವಂತದ್ದು, is the reason we are losing out so much spiritually. ಇವೆಲ್ಲ ಆತ್ಮಿಕವಾಗಿ ನಾವು ಹೆಚ್ಚು ಕಳ್ಕೊಂಡಿರೋದಕ್ಕೆ ಕಾರಣವಾಗಿದೆ. It's very practical. God has given us the spirit of discipline. ಇದು ಒಂದು ಪ್ರಾಯೋಗಿಕವಾಗಿದೆ. ದೇವರು ನಮಗೆ ಶಿಸ್ತುಪಡಿಸುವಿಕೆ ಆತ್ಮವನ್ನು ಕೊಟ್ಟಿದ್ದಾರೆ. You're not faithful in the use of unrighteous man. ನೀವು ಅನ್ಯಾಯದ ಧನವನ್ನ ಉಪಯೋಗಿಸುವುದರಲ್ಲಿ ನಂಬಿಗಸ್ತರಾಗಿಲ್ಲದಿದ್ದರೆ Who will entrust the true riches to you? ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಒಪ್ಪಿಸುವರು? Say, Lord, this year I want true riches. ಹೇಳ್ರಿ ಕರ್ತರೆ, ಈ ಒಂದು ವರ್ಷ ನನಗೆ ನಿಜವಾದ ಧನ ಬೇಕು. I want a greater revelation in scripture. I want to learn things scripture I never knew before. ನನಗೆ ವಚನಗಳಲ್ಲಿ ದೊಡ್ಡ ಪ್ರಕಟಣೆಗಳು ಬೇಕಾಗಿದೆ ಮತ್ತು ಹಿಂದೆ ತಿಳಿದುಕೊಳ್ಳಲಾರದಂತ ವಿಷಯಗಳನ್ನು ವಚನದಿಂದ ತಿಳಿದುಕೊಳ್ಳಬೇಕು. I want to partake of God's nature more this year than I've ever done before. ಹಿಂದಿಂದಕ್ಕಿಂತ ಹೆಚ್ಚಾಗಿ ನಾನು ದೇವರ ಸ್ವಭಾವದಲ್ಲಿ ಹೆಚ್ಚು ಪಾಲುಗಾರನಾಗಬೇಕು. I want to have a greater anointing of the Holy Spirit. ಪವಿತ್ರಾತ್ಮನ ದೊಡ್ಡ ಅಭಿಷೇಕವನ್ನು ನಾನು ಪಡೆದುಕೊಳ್ಳಬೇಕು. And I want to be disciplined. ನಾನು ಶಿಸ್ತುಪಡಿಸಿಕೊಳ್ಳಬೇಕು. Please take that seriously. ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳ್ರಿ ನೀವು. And ask God to show you where are the areas where you spend money unnecessarily. ದೇವರಲ್ಲಿ ಕೇಳ್ಕೊಳ್ರಿ, ಯಾವ ಯಾವ ಕ್ಷೇತ್ರದಲ್ಲಿ ನಾನು ಹಣವನ್ನ ತುಂಬಾ ವ್ಯರ್ಥ ಮಾಡ್ತಿದ್ದೀನಿ ತೋರಿಸು ಎಂಬುದಾಗಿ.